ಆ ಹಳ್ಳಿಯಲ್ಲಿ ಅದೊಂದು ಡೆಡ್ಲಿ ರೇಸ್ ನಡೆದಿತ್ತು. ರಸ್ತೆ ಬಿಟ್ಟು ಮೇಲಕ್ಕೆ ಹಾರುವ ಇಂಜಿನ್ ಧೂಳೆಬ್ಬಿಸುವ ಚಕ್ರಗಳು ಅಬ್ಬಬ್ಬ ನೋಡೋದೇ ಒಂದು ರೋಮಾಂಚನಕಾರಿ ದೃಶ್ಯ. ಅಷ್ಟಕ್ಕೂ ಅದು ಯಾವ ರೇಸ್ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ತೋರಿಸ್ತೀವಿ ನೋಡಿ. ಮುಂದಿನ ಚಕ್ರ ಆಕಾಶದ ಕಡೆ ಹಾರೋದು, ಹಿಂದಿನ ಚಕ್ರ ತಿರುಗುವ ರಭಸಕ್ಕೆ ರಸ್ತೆಯೆಲ್ಲ ಧೂಳ್. ಮರದ ಮೇಲೂ ಜನ, ರಸ್ತೆ ಇಕ್ಕೆಲಗಳಲ್ಲೂ ಜನ. ಶಿಳ್ಳೆ ಕೇಕೆ ಸದ್ದು ಜೋರಾಗಿದೆ. ಅಪಾಯ ಅಂತ ಗೊತ್ತಿದ್ರೂ ಡೆಡ್ಲಿ ಟ್ರ್ಯಾಕ್ಟರ್ ರೇಸ್ ನಡೆಸ್ತಿದ್ದಾರೆ. ಬಾಗಲಕೋಟೆ ತಾಲೂಕಿನ ಬೆನಕಟ್ಟಿ ಗ್ರಾಮದಲ್ಲಿ ವೇಮನ ಜಯಂತಿ ಪ್ರಯುಕ್ತ ಟ್ರ್ಯಾಕ್ಟರ್ ರೇಸ್ ಸ್ಪರ್ಧೆ ಆಯೋಜಿಸಲಾಗಿತ್ತು. 2 ಇಂಜಿನ್ಗಳನ್ನ ಹಿಂಬದಿ ಜೋಡಿಸಿ ಹಗ್ಗಜಗ್ಗಾಟದಂತೆ ಓಡಿಸುವ ಸ್ಪರ್ಧೆ ರಣರೋಚಕವಾಗಿತ್ತು. ಇಂಜಿನ್ ಮೇಲಕ್ಕೆ ಹಾರಿದ್ರು ಧೂಳೆಬ್ಬಿಸಿದ ಡ್ರೈವರ್ಗಳು ಸಾಹಸ ತೋರಿದ್ರು. ಟ್ರ್ಯಾಕ್ಟರ್ಗಳ ಚಾಲನೆಯನ್ನ ಮಾಡತಕ್ಕಂತಹ ಸಾಮರ್ಥ್ಯ ಮತ್ತು ಶೌರ್ಯವನ್ನ ಆ ಟ್ರ್ಯಾಕ್ಟರ್ ಮಾಲಕರು ತೋರಿಸ್ತಾ ಇರುವುದನ್ನ ನೋಡ್ಲಿಕ್ಕೆ ಸಾಕಷ್ಟು ಯುವಕರಿಗೆ ಅದೊಂದು ರೀತಿಯ ಹುರುಪನ್ನ ಕೊಡ್ತಾ ಇದೆ. ಅತ್ಯಂತ ತುರುಷಿನಿಂದ ನಡೆದದ. ಇನ್ನು ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಈ ರೇಸ್ ಆಯೋಜಿಸಲಾಗಿದ್ದು, ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಿಂದ ಟ್ರ್ಯಾಕ್ಟರ್ಗಳು ಬಂದಿದ್ವು. ರೇಸ್ನಲ್ಲಿ ಮೊದಲ 4 ಸ್ಥಾನ ಪಡೆದವರಿಗೆ ಬಹುಮಾನ ನೀಡಲಾಯಿತು. ಈ ರೇಸ್ ನೋಡುವುದಕ್ಕೆ ಸಾವಿರಾರು ಜನ ಸೇರಿದ್ರು. ಟ್ರ್ಯಾಕ್ಟರ್ ಅಬ್ಬರಕ್ಕೆ ಶಿಳ್ಳೆ ಕೇಕೆ ಹಾಕಿ ಸಂಭ್ರಮಿಸಿದ್ರು. ಈ ವೇಮನ ಜಾತ್ರೆಯಲ್ಲಿ ಆಯೋಜನೆ ಮಾಡಿದ್ದು ಒಂದು ಒಳ್ಳೆ ಸಂತೋಷಕರ ಸುದ್ದಿ. ಇಂಥ ರೋಮಾಂಚನಕಾರಿ ಆಟ ನಾವು ನೋಡಿದ್ದಿಲ್ಲ ಎಂದು. ಇವತ್ತು ಏನು ಅನಿಸ್ಬಿಟ್ಟೈತಂದ್ರೆ ಈ ನಮ್ಮ ಭಾಗದಾಗ ಪ್ರಥಮ ಬಾರಿ ಇದನ್ನು ಆಯೋಜನೆ ಮಾಡ್ಕೊಂಡಾರ. ಸುತ್ತಮುತ್ತ ಹಳ್ಳಿಯಿಂದ ಜನರು ಭಾಳ ಬಂದಿದ್ದಾರೆ. ಇಂಥ ಒಂದು ಎಂಟರ್ಟೈನ್ಮೆಂಟ್ ಸದ್ಯ ನಮ್ಮ ಭಾಗದಾಗ ಎಲ್ಲಿ ಇದ್ದಿದ್ದಿಲ್ಲ. ಇವತ್ತಿನ ಒಂದು ಈ ಏನು ಆಯೋಜನೆ ಹಮ್ಮಿಕೊಂಡಂಥ ಈ ಟ್ರ್ಯಾಕ್ಟರ್ ರಿವರ್ಸ್ ಸ್ಪರ್ಧೆ ಏನೈತಲ್ಲ, ನಮಗೆ ಭಾಳ ಖುಷಿ ಕೊಟ್ಟೈತಿ. ಜನರಿಗೆ ಭಾಳ ಎಕ್ಸೈಟ್ಮೆಂಟ್ ಐತ್ರಿ. ಜಾತ್ರೆ ಪ್ರಯುಕ್ತ ನಡೆದ ರೇಸ್ ನೋಡುಗರನ್ನ ತುದಿಗಾಲ ಮೇಲೆ ನಿಲ್ಲಿಸಿತ್ತು. ರವಿಮುಖಿ, TV9 ಬಾಗಲಕೋಟೆ.